ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೈಶು ಟಿಪ್ಸ್. ಇವಾಗಲಂತೂ ಆಲ್ರೆಡಿ ಚಳಿಗಾಲ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಸ್ನೇಹಿತರೆ. ನೋಡಿ, ನಮ್ಮ ಕಾಲು ಈ ರೀತಿ ಸೀಳುವ ತುಂಬಾ ಸಾಧ್ಯತೆಗಳು ಇರ್ತದೆ ಸ್ನೇಹಿತರೆ. ಸ್ವಲ್ಪ ಜನರಂತೂ ಕಾಲು ಸೀಳ್ಬಿಟ್ಟು ತೆಳಗಡೆ ಕಾಲು ಊರೋದಕ್ಕೆ ಆಗಲ್ಲ, ಅಷ್ಟು ರಕ್ತ ಬರ್ತಾ ಇರುತ್ತೆ ಹಾಗೂ ತುಂಬಾ ನೋವಾಗ್ತಾ ಇರುತ್ತೆ ಸ್ನೇಹಿತರೆ. ಚಳಿಗಾಲದಿಂದ ತುಂಬಾ ಕಾಲು ಒಡಕುವುದು ಹಾಗೂ ತುಂಬಾ ಈ ರೀತಿ ಕ್ರ್ಯಾಕ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಇವತ್ತೊಂದು ಬ್ಯೂಟಿಫುಲ್ ಆಗಿರುವಂಥ ಮನೆ ಮದ್ದನ್ನು ಹೇಳ್ಕೊಡ್ತಾ ಇರೋದು ಸ್ನೇಹಿತರೆ. ನಾವು ಎಷ್ಟೆಲ್ಲ ಕೆಮಿಕಲ್ನ ಯೂಸ್ ಮಾಡಿಕೊಂಡು ಕ್ರೀಮ್ಗಳನ್ನ ಹಚ್ತಾ ಹೋಗ್ತೇವೆ, ಜಾಸ್ತಿ ನಮಗೆ ಅದರಿಂದ ಬೆನಿಫಿಟ್ ಸಿಗೋದಿಲ್ಲ ಸ್ನೇಹಿತರೆ. ಈ ರೀತಿಯಾಗಿ ನೀವೇನಾದರೂ ಟ್ರೈ ಮಾಡಿಬಿಟ್ರೆ ನಿಮ್ಮ ಕಾಲು ಎಷ್ಟೇ ಒಡೆದ್ರೂ ಕೂಡ ಸ್ವಲ್ಪ ದಿನದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಾದರೆ ತಡ ಮಾಡದೆ ನೀವು ಕೂಡ ಈ ಒಂದು ಮನೆಮದ್ದನ್ನು ನೋಡ್ಕೊಂಡು ಬರೋಣ ಬನ್ನಿ. ಹಾಗೂ ಮಾಡೋದಂತೂ ತುಂಬಾ ಈಸಿಯಾಗಿ ಮಾಡ್ಬೋದು ಸ್ನೇಹಿತರೆ. ನೋಡಿ, ನಾನು ಕಾಲನ್ನ ಕೂಡ ತೋರಿಸ್ತಾ ಇರೋದು ಯಾವ ರೀತಿ ಹೀಗೆ ಒಡಕು ಬಂದಿರೋದು ಅಂತ, ಹಾಗೂ ಈ ರೀತಿ ಸ್ವಲ್ಪ ಸ್ವಲ್ಪವಾಗಿ ಸೀಳಿರೋದು ಅಂತ. ಮೊದಲಿಗೆ ನಾನಿಲ್ಲಿ ಕೋಲ್ಗೇಟ್ ಟೂತ್ಪೇಸ್ಟ್ನ ತೊಗೊಂಡಿರೋದು ಸ್ನೇಹಿತರೆ. ಈ ಒಂದು ಕೋಲ್ಗೇಟ್ನ ನಮ್ಮ ಕಾಲಿಗೆ ಹಚ್ಚಿದ್ರೆ ಸ್ನೇಹಿತರೆ ಎಷ್ಟು ಬೆನಿಫಿಟ್ ಸಿಗುತ್ತೆ ಅಂದರೆ, ನಮ್ಮ ಕಾಲು ಎಷ್ಟೇ ಒಡೆದ್ರು ಹಾಗೂ ಎಷ್ಟೇ ರಕ್ತ ಬರ್ತಾ ಇದ್ರು ಸ್ನೇಹಿತರೆ ಇದರಿಂದ ಕಡಿಮೆ ಮಾಡ್ಕೊಳ್ಬೋದು. ಅಷ್ಟು ಚೆನ್ನಾಗಿ ನಮ್ಮ ಕಾಲಿಗೆ ಇದು ವರ್ಕ್ ಆಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಬೌಲ್ನ ತೊಗೊಂಡ್ಬಿಟ್ಟು ಈ ಒಂದು ಕೋಲ್ಗೇಟ್ನ ಅದರೊಳಗಡೆ ಆ್ಯಡ್ ಮಾಡ್ಕೋತಾ ಇರೋದು ಸ್ನೇಹಿತರೆ. ಈ ಒಂದು ಕೋಲ್ಗೇಟ್ನ ಆ್ಯಡ್ ಮಾಡೋಕ್ಕೂ ಮುಂಚೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಕೂಡ ಆ್ಯಡ್ ಮಾಡಿರೋದನ್ನು ತೋರಿಸ್ತೇನೆ ಬನ್ನಿ. ಮೊದಲಿಗೆ 1 ಸ್ಪೂನಷ್ಟು ನಾನಿಲ್ಲಿ ಸಕ್ಕರೆ ಪೌಡರ್ನ ಈ ರೀತಿ ಮಾಡ್ಕೊಂಡು ಇಟ್ಕೊಂಡಿರೋದು. 1 ಸ್ಪೂನಷ್ಟು ಇದ್ರೊಳಗಡೆ ಪೌಡರ್ನ ಆ್ಯಡ್ ಮಾಡ್ಕೊಂಡ್ಬಿಡಿ. ಸಕ್ಕರೆ ಕೂಡ ನಮ್ಮ ಕಾಲಿಗೆ ತುಂಬಾ ಸಾಫ್ಟ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಈ ಒಂದು ಸಕ್ಕರೆನ ಈ ರೀತಿ ತೊಗೊಂಡ್ಬಿಟ್ಟು ಹಾಕ್ಕೊಂಡ್ಬಿಡಿ. ಏನಾದರೂ ನಿಮ್ಮ ಕಾಲು ಜಾಸ್ತಿ ಒಡೆದ್ರೆ 2 ಸ್ಪೂನಷ್ಟು ಹಾಕ್ಕೊಂಡ್ಬಿಡಿ. ನೆಕ್ಸ್ಟ್ ನಾನು ಇದರೊಳಗಡೆ ಕೋಲ್ಗೇಟ್ನ ಹಾಕೋತಾ ಇರೋದು. ಕೋಲ್ಗೇಟ್ನಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಕಾಲು ಎಷ್ಟೇ ಸೀಳಿದ್ರು ಹಾಗೂ ಎಷ್ಟೇ ಕ್ರ್ಯಾಕ್ ಆಗಿದ್ರು ಕೂಡ ಇದರಿಂದ ಕಡಿಮೆ ಮಾಡುವಂಥ ಶಕ್ತಿ ಇದರಲ್ಲಿರುತ್ತೆ. ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ಕೋಲ್ಗೇಟ್ನ ಕೂಡ ಇದರೊಳಗಡೆ ಆ್ಯಡ್ ಮಾಡ್ಕೊಂಡಿರೋದು. ನೋಡಿ, ಈ ಎರಡನ್ನು ಚೆನ್ನಾಗಿ ಒಂದು ಕ್ರೀಮ್ ರೀತಿ ಆಗೋವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೋತಾ ಇರೋದು ಅಂತ. ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾವು ಎಷ್ಟೆಲ್ಲ ಕೆಮಿಕಲ್ನ ಯೂಸ್ ಮಾಡಿಕೊಂಡು ನಮ್ಮ ಸ್ಕಿನ್ನ ತುಂಬಾ ಡ್ಯಾಮೇಜ್ ಮಾಡ್ಕೋತಾ ಇರ್ತೇವೆ ಸ್ನೇಹಿತರೆ. ಅದ್ರ ಬದಲಾಗಿ ತುಂಬಾ ಈಸಿಯಾಗಿ ಮಾಡಿಕೊಳ್ಳುವಂಥ ಟಿಪ್ಸ್ನ ಫಾಲೋ ಮಾಡ್ತಾ ಬನ್ನಿ. ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ಈಸಿಯಾಗಿ ಎಲ್ಲರ ಮನೆಯಲ್ಲಿ ಸಿಗುವಂಥ ಪ್ಯಾರಾಶೂಟ್ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ಕೋತಾ ಇರೋದು. ನೋಡಿ, ಈ ಕೋಕೋನಟ್ ಆಯಿಲ್ನಂತೂ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ, ಯಾಕಂದರೆ ನಮ್ಮ ಹೇರ್ಸ್ಗೆ ತುಂಬಾ ಯೂಸ್ ಮಾಡ್ತಾ ಇರ್ತೀವಿ. ಮನೆಯಲ್ಲಿ ಇಲ್ಲ ಅಂದರೆ ನೀವು ಅಂಗಡಿಗಳಲ್ಲಿ ತೊಗೊಂಡು ಬಂದು ಪರ್ಚೇಸ್ ಮಾಡ್ಕೊಳ್ಬೋದು. ಕೋಕೋನಟ್ ಪ್ಯಾರಾಶೂಟ್ ಆಯಿಲ್ನ ಯೂಸ್ ಮಾಡ್ಕೊಳ್ಳಿ, ಅದು ತುಂಬಾ ಒಳ್ಳೆಯದು. ಆ್ಯಂಡ್ ತುಂಬ ಶುದ್ಧವಾಗಿರುವಂಥ ಈ ಒಂದು ಕೋಕೋನಟ್ ಆಯಿಲ್ ನಾನು 2 ಹನಿಯಷ್ಟು ಇದರೊಳಗಡೆ ಹಾಕ್ಕೊಂಡಿರೋದು. ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನಾನು ಇದರೊಳಗಡೆ ಹಾಫ್ ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ಕೋತಾ ಇರೋದು. ನೋಡಿ, ಈ ರೀತಿ ಹಣ್ಣಾಗಿರುವಂಥ ಲಿಂಬೆ ಹಣ್ಣನ್ನು ತೊಗೊಂಡ್ಬಿಡಿ, ಯಾಕಂದರೆ ರಸ ಕೂಡ ಚೆನ್ನಾಗಿ ಸಿಗುತ್ತೆ ಇದರೊಳಗಡೆ. ಈ ಒಂದು ಲಿಂಬೆ ಹಣ್ಣಿನಿಂದ ಕೂಡ ನಮ್ಮ ಕಾಲು ಎಷ್ಟೇ ಒಡೆದ್ರು ಸ್ನೇಹಿತರೆ ಹಾಗೂ ಸಿಳುಕು ಬಿಟ್ಟಿದ್ರು ಕೂಡ ನಾವು ಕಡಿಮೆ ಮಾಡ್ಕೊಳ್ಬೋದು. ಲಿಂಬೆ ಹಣ್ಣಿನಲ್ಲಿ ಆ್ಯಂಟಿ ಆಕ್ಸೈಡ್ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಕಾಲು ಎಷ್ಟೇ ಒಡೆದ್ರೂ ಅದು ಕಡಿಮೆ ಆಗೋ ಹಾಗೆ ಮಾಡುತ್ತೆ. ಅದಕ್ಕೋಸ್ಕರ ಸ್ನೇಹಿತರೆ ಹಾಫಷ್ಟು ಸ್ವಲ್ಪ ಒಂದು 4-5 ಹನಿನ ಇದರೊಳಗಡೆ ಹಾಕ್ಕೊಂಡು ನೋಡಿ, ಈ ರೀತಿ ಒಂದು ಕ್ರೀಮ್ ರೀತಿ ಇವಾಗ ರೆಡಿ ಆಗಿರೋದು. ನೋಡಿ, ನಾನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಏನು ಬಳಸಿಲ್ಲ ಇದರೊಳಗಡೆ. ಯಾವ ರೀತಿ ಒಂದು ನಾವು ಅಂಗಡಿಗಳಲ್ಲಿ ತೊಗೊಂಡು ಬರ್ತೀವಲ್ಲ ಕ್ರೀಮ್, ಆ ರೀತಿಯೇ ಕಾಣಿಸ್ತಾ ಇರೋದು. ನೋಡಿ, ಈ ರೀತಿ ಒಂದು ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋತಾ ಬನ್ನಿ. ಆ್ಯಂಡ್ ಇವಾಗ ನಮಗೆ ಕಾಲಿಗೆ ಹಚ್ಚೋದಕ್ಕೆ ಈ ಒಂದು ಮನೆ ಮದ್ದು ರೆಡಿ ಆಗೋಗ್ಬಿಟ್ಟಿದೆ ಸ್ನೇಹಿತರೆ. ನಿಮಗೂ ಕೂಡ ಇವತ್ತಿನ ಒಂದು ವಿಡಿಯೋ ಇಷ್ಟವಾಗಿದೆ ಅಂತ ತಿಳ್ಕೊತೇನೆ. ಹಾಗೂ ನೀವು ಕೂಡ ಈ ಒಂದು ಟಿಪ್ಸ್ನ ಫಾಲೋ ಮಾಡ್ತಾ ಬನ್ನಿ, ಹಾಗೂ ನಿಮ್ಮ ಕಾಲ ಮೇಲೆ ಎಷ್ಟೇ ಕ್ರ್ಯಾಕ್ ಇದ್ರೂ ಕೂಡ ಕಡಿಮೆ ಮಾಡ್ಕೊಳ್ಬೋದು. ನೋಡಿ, ನಾನಿವಾಗ ನಿಮಗೆ ಲೈವ್ ಆಗಿ ಹಚ್ಚು ಕೂಡ ತೋರಿಸ್ತೇನೆ ಸ್ನೇಹಿತರೆ. ನೋಡಿ ಎಷ್ಟು ಕಾಲು ಒಡಕಾಗಿದೆ ಅಂತ. ಕಾಲಂತೂ ಕೆಳಗಡೆ ಇಕ್ಕಿದ್ರೆ ರಕ್ತ ಬರೋದು ಹಾಗೂ ತುಂಬಾ ನೋವಾಗ್ತಾ ಇರುತ್ತೆ ಸ್ನೇಹಿತರೆ. ಈ ರೀತಿ ಒಂದು ಬ್ರಷ್ನ ಸಹಾಯದಿಂದ ಎಲ್ಲೆಲ್ಲಿ ನಿಮ್ಮ ಕಾಲು ಒಡೆದಿದೆಯೋ ಅಥವಾ ಸೀಳಿದೆಯೋ ಅಲ್ಲಲ್ಲಿ ಈ ರೀತಿ ಅಪ್ಲೈ ಮಾಡ್ತಾ ಬನ್ನಿ. ಇದನ್ನು ನೀವು ಮಲಗೋದಕ್ಕೂ ಮುಂಚೆ ಹಚ್ಕೊಂಡ್ಬಿಟ್ಟು ನೀವು ಇದನ್ನು ಹಾಗೆ ಬಿಟ್ಟಿಡಬೇಕು ಸ್ನೇಹಿತರೆ. ಒಂದು ಕಾಲಿಗೆ ಏನಾದರೂ ಕವರ್ ಅದನ್ನು ಹಾಕ್ಕೊಂಡ್ಬಿಟ್ರೆ ಒಂದು ಹಾಫ್ ಆನ್ ಅವರ್ ಅಥವಾ 1 ಗಂಟೆವರೆಗೂ ಇಟ್ಟರೂ ನಡೆಯುತ್ತೆ, ಅಥವಾ ನೀವು ಓವರ್ ನೈಟ್ ಹೀಗೆ ಬಿಟ್ಟಿಟ್ಟರೂ ನಡೆಯುತ್ತೆ ಸ್ನೇಹಿತರೆ. ಯಾಕಂದರೆ ನಿಮ್ಮ ಕಾಲ ಮೇಲೆ ಯಾವುದೇ ಒಂದು ಡಸ್ಟ್ ಕೂಡ ಕೂಡೋದಿಲ್ಲ, ಹಾಗೂ ನೀವು ರಾತ್ರಿ ರೆಸ್ಟ್ ಮಾಡ್ತಿರಲ್ವ, ನಿಮಗೆ ಜಾಸ್ತಿ ಕಾಲ ಮೇಲೆ ಎಫೆಕ್ಟ್ ಬೀಳುತ್ತೆ. ಅದಕ್ಕೋಸ್ಕರ ರಾತ್ರಿ ಮಲಗುವಾಗ ಇದನ್ನು ಅಪ್ಲೈ ಮಾಡಿಕೊಂಡು ನೀವು ಹಾಗೆ ಇಡಬೇಕು ಸ್ನೇಹಿತರೆ. ನೋಡಿ, ನಾನು ಇನ್ನೊಂದು ಕಾಲ ಮೇಲೂ ಕೂಡ ಇದನ್ನು ಹಚ್ಚಿ ತೋರಿಸ್ತಾ ಇರೋದು.
ಈ ಒಂದು ಕ್ರೀಮ್ನ ನೀವು ಸ್ಟೋರ್ ಕೂಡ ಮಾಡಿಟ್ಕೊಳ್ಬೋದು ಸ್ನೇಹಿತರೆ. ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ಅದಕ್ಕೋಸ್ಕರ ಒಂದೇ ಸಲ ಇದನ್ನು ಮಾಡಿಬಿಟ್ಟು ಡೈಲಿಯಾಗಿ ಯೂಸ್ ಮಾಡ್ತಾ ಬನ್ನಿ. 7 ದಿನದಲ್ಲಿ ನಿಮ್ಮ ಕ್ರ್ಯಾಕ್ ಆದ ಕಾಲ್ಸ್ಗಳು ತುಂಬಾ ಸಾಫ್ಟ್ ಆಗುತ್ತೆ ಹಾಗೂ ಅಷ್ಟು ಒಡಕು ಕಾಲುಗಳು ಕಡಿಮೆ ಆಗ್ತಾ ಹೋಗುತ್ತೆ. ನಿಮಗೂ ಕೂಡ ಈ ಒಂದು ಟಿಪ್ಸ್ ಇಷ್ಟವಾದರೆ ನೀವು ಕೂಡ ಇದನ್ನು ಟ್ರೈ ಮಾಡಿಬಿಟ್ಟು ನೋಡಿ. ಧನ್ಯವಾದಗಳು ಸ್ನೇಹಿತರೆ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ.